ಶುರುಬಿಡ್ತಾ ಇದೆ. ಇವತ್ತು ಮೂರನೆಯ ದಿನ. ಇವತ್ತು ನೀನು ಗೆಲ್ಲಲಾರೆ, ಸೋಲನ್ನ ಒಪ್ಪಿಕೊಂಡು ಬಿಡು. ಜೀವ ಇರುವ ತನಕ ಕಾಯುವುದು ನನ್ನ ವೃತ್ತಿ ಧರ್ಮ. ಜೀವಗಳ ಅಪೂರ್ಣತೆಯ ಲಾಭ ಪಡೆದು ಕಾಡುವನು. ಹೇಳು, ನಿನ್ನ ಬಗ್ಗೆ ಹೇಳು. ಏನು ತಿಳಿಯಬೇಕು? ಯಾರು ನೀನು? ದೇವರೇನು? ಅಲ್ಲ. ಮತ್ತೆ ದಾನವನೇನು? ಅಲ್ಲ. ಹೋಗಲಿ ಅವರನೇನು? ಯಾವುದೂ ಅಲ್ಲ. ನಾನು ನಶ್ವರ, ಜಗತ್ತಿನ ಮೊದಲ ನಶ್ವರ. ಹಾಗಾಗಿ ಪ್ರಥಮ ಮೃತ. ನಾನು ತುಳಿದ ಹಾದಿಯಲ್ಲಿ ಇತರರನ್ನು ಒಯ್ಯುವುದು ನನ್ನ ಕೆಲಸ. ಹಾಗಾದರೆ ನೀನು ತುಳಿಯೋದು ಹಾದಿ ಇದ್ದೇನೆ? ಇಲ್ಲ. ಹಾದಿ ಮಾಡಿದ್ದಾದರೂ ಏತಕ್ಕೆ? ಬದುಕು ಇದ್ದಿದ್ದಿಲ್ಲ. ಮೊದಲು ಆರಂಭದಲ್ಲಿ ನಾನು ಕೂಡ ಅಮರನಾಗಿದ್ದೆ. ನನ್ನ ಅಮರತ್ವವನ್ನು ಹೋಮಕುಂಡದಲ್ಲಿ ಆಹುತಿಯಾಗಿಸಿದೆ, ಬದುಕು ಹುಟ್ಟಲಿ ಎಂಬ ಬಯಕೆಯಿಂದ. ಸುಂದರವಾದ ಪರಿಕಲ್ಪನೆ. ಹಾಗಾದರೆ ಆ ದಿವ್ಯಾಗದ ಅಗ್ನಿಹೋತ್ರಿ ಯಾರಾಗಿದ್ದರು ಹಾಗಿದ್ದರೆ? ಕರ್ತನು ನಾನೇ, ಆಹುತಿಯು ನಾನೇ. ಜೀವವೂ ನೀನೇ, ಮೃತ್ಯುವೂ ನೀನು. ಬರೀ ಅದ್ಭುತವಾದ ಪರಿಕಲ್ಪನೆ. ಮೃತ್ಯುವಿನ ಜೀವನ ಇರಲಿಕ್ಕೆ ಹೇಗೆ ಸಾಧ್ಯ? ಅಂದರೆ ನೀನೀಗ ಹಾದಿಯ ಬಗ್ಗೆ ಮಾತನಾಡಿದೆ. ಏನೆಂದು ಕರೆಯುತ್ತಾರೆ ಹಾದಿಯನ್ನ? ಮೃತ್ಯು ಅಂತಲೇ. ಮಾರ್ಗದರ್ಶಿಯನ್ನ? ಮಾರ್ಗವೇ ದರ್ಶಿಯೂ ಹೌದು. ಹಾಗಿದ್ದರೆ ಹಾದಿಯೇ ಹಾದಿಯನ್ನು ತೋರಿಸುತ್ತದೆ. ಬದುಕಿನ ಹಾದಿಗಳು ಕಾರ್ಯಕ್ಕೆ ಹಚ್ಚುವ ಬದಲು ನಿಷ್ಕ್ರಿಯರನ್ನಾಗಿಸುವುದೇ ಹೆಚ್ಚು. ಅನಂತರದ ಹಾದಿ ಅನಂತ ಹಾದಿ ಎನ್ನುವುದು ಹಾಗಿದ್ದರು. ನಿನ್ನ ನಡೆ ನಡೆಸಿ. ಕಡು ಪಾಪಿಯು ಕಾಶಿಯಲ್ಲಿ ಸತ್ತರೆ ಮೋಕ್ಷ ಹೊಂದಬಲ್ಲ ಎಂದು ಬ್ರಾಹ್ಮಣರು ಭೈರವಿ ಯಾತನೆಯನ್ನು ಹುಟ್ಟು ಹಾಕಿದ್ದಾರೆ ಎಂದು ನನ್ನ ಅನುಮಾನ. ಅದೇನೇ ಇರಲಿ, ನನಗೆ ಈ ಮೋಕ್ಷಗಳಲ್ಲಿ ನಂಬಿಕೆ ಇಲ್ಲ. ಒಂದೊಮ್ಮೆ ಸಾವಿನ ನಂತರ ಸ್ವರ್ಗ, ನರಕ, ಮೋಕ್ಷ ಇತ್ಯಾದಿಗಳು ಇದ್ದಿದ್ದೇ ಆದರೆ ನನಗೆ ನರಕ ಬಿಟ್ಟು ಬೇರೇನು ಗತಿಗೂ ಅನಿಸುತ್ತಿಲ್ಲ. ಇನ್ನೇನು ಜೀವಕ್ಕೆ ಪರಮಸತ್ಯ ಗೋಚರಿಸುವ ಕ್ಷಣ. ಆ ಕ್ಷಣವನ್ನ ಭೈರವಿ ಯಾತನೆ ಅಂತಾರೆ. ಹೌದೇನು? ಯಾಕಾಗಬಾರದು? ಯಾತನೆಗಳನ್ನು ದಾಖಲಿಸುತ್ತಿದ್ದರೆ ಮತ್ತೇನು ದಾಖಲಿಸುವುದು ನನ್ನ ಬರವಣಿಗೆ. ಸಾಹಿತ್ಯ ಪತ್ರಿಕೆಯ ಉದ್ದೇಶವಾದರೂ ಏನು? ಓ, ನನ್ನನ್ನು ಕ್ಷಮಿಸುವುದು. ಸಾಹಿತ್ಯ ನಿನ್ನ ಇಲಾಖೆಯಲ್ಲ, ಬದುಕುವುದೇ ನಿನ್ನ ಇಲಾಖೆಯಲ್ಲ. ಆದರೆ ನಾನು ಬದುಕಿದ್ದೇನೆ ಎಂದು ಖಾತ್ರಿಪಡಿಸಿಕೊಳ್ಳಲಿಕ್ಕೆ ಬರೆಯುವುದು ನಾನು. ನಿನ್ನನ್ನು ಸರಿ ತಪ್ಪುಗಳು ಬಾಧಿಸುವುದಿಲ್ಲವೇ? ಇಲ್ಲ. ಪಾಪ ಪುಣ್ಯ ಇಲ್ಲ. ಸ್ವರ್ಗ, ನರಕ, ನೀತಿ, ಅನೀತಿ ಅವೆಲ್ಲ ಬದುಕಿ ಕಟ್ಟಿರುವ ಪರಿಕಲ್ಪನೆಗಳು. ನನಗೆ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ. ನನಗೆ ವಿಧವೆಯೊಬ್ಬಳಿಗೆ ಸಂಬಂಧವಿದೆ. ಹೆಂಡತಿಯಲ್ಲಿ ಸಿಕ್ಕದ ಸಹಧರ್ಮ ಆಕೆಯಲ್ಲಿ ದಕ್ಕಿಸಿದೆ. ಮಲ್ಲಿಕಾಳ ವಿಷಯ ಹೇಳುತ್ತಿದೆಯಾ ತಾನೇ? ಪಾಪ ಪುಣ್ಯಗಳು ನನಗಿಂತಲೂ ಹೆಚ್ಚಾಗಿ ಅವರನ್ನು ಹಿಂಸಿಸುತ್ತಿವೆ. ನಾನು ಸಮಾಜವನ್ನು ಧಿಕ್ಕರಿಸಲಿಕ್ಕೆ ಏನೆಲ್ಲ ಮಾಡಿ, ನನ್ನೆಲ್ಲ ಕಟ್ಟುಪಾಡುಗಳನ್ನು ಧಿಕ್ಕರಿಸಿ, ನನ್ನೆಲ್ಲ ನಂಬಿಕೆಗಳನ್ನ ಬುಡನೇನು ಮಾಡಿ, ಹಾಗೆ ಮಾಡಬಲ್ಲ ನನ್ನ ಸಾಮರ್ಥ್ಯಕ್ಕೆ ಈ ಸಮಾಜದ ಚಪ್ಪಾಳೆಯನ್ನು ಹೆಚ್ಚಿಸಿಕೊಂಡೆ. ಮಲ್ಲಿಕಾ ಕೂಡ ಹಾಗೆ ಬಂದವರು ತಾನೆ. ಆದರೆ ಹಳೆಯ ನಂಬಿಕೆಗಳು ಖಾಲಿ ಮಾಡಿಟ್ಟು ಜಾಗದಲ್ಲಿ ಹೊಸ ಜೀವನ ವಿಧಾನ ಬೇಕೂರದೇ ಇಲ್ಲ. ಆ ಜಾಗ ಹಾಗೆ ಕುಡಿದಿದೆ. ಸುಂದರ ದಂತ ಪಂಕ್ತಿಯ ನಡುವೆ ಉಳಿದ ಹಲ್ಲಿನ ಸಾಕಿ ಮತ್ತೆ ನನಗೆ ಹಳ್ಳಿಗಳಿಗೆ ಹಿಂದಿರಬೇಕು. ಬಾಬಾಜಿ, ತಮ್ಮನ್ನು ಯಾರು ಕಾಣಲಿಕ್ಕೆ ಬಂದಿದ್ದಾರೆ? ಯಜಮಾನರು ಮರಳಿಲ್ಲ ಅಂತ ಹೇಳು. ಹೇಳಿದ ಬಾಬಾಜಿ, ನಂಬುತ್ತಿಲ್ಲ. ಒಳ ಮುದ್ದುಗಳು ತನ್ನೇ ಆಡ್ತಿದ್ದಾರೆ. ಯಾರು? ರಾಧಾ ಶಿವಪ್ರಸಾದ್ ಬಾಬಾಜಿ. ಓ, ಸಿತಾರೆ. ಹೌದು ಬಾಬಾಜಿ.
ನೀನೊಂದು ಬಗೆಯ ಅಮೂರ್ತತೆಯಾದರೆ ಬಾಗಿಲಲ್ಲಿ ಬಂದು ನಿಂತಿರುವುದು ಮತ್ತೊಂದು ಬಗೆಯಲ್ಲಿ. ಯಾರು? ಮತ್ಸರ. ಅವರನ್ನ ಒಳಗೆ ಕಳಿಸಿ. ಭರತೇಂದ್ರನ ಮೇಲೆ ಮತ್ಸರದ ದಾಳಿ ನಡೆಯುವಾಗ ನೀನು ಎದುರಿಗಿರ್ತೀಯ. ಯಾಕೆ ಅವರಿಗೆ ಉತ್ಸಾಹ? ನಿನ್ನದೇ ಕಾರಣಕ್ಕೆ ಬ್ರಿಟಿಷ್ ಮಹಾರಾಣಿಯವರು ಯಾರೋ ಏಜೆಂಟರನ್ನ ಕಳಿಸಿದ್ದಾರೆ. ನಾನು ಅವರನ್ನ ಮನೆಯಲ್ಲಿ ಅಡಗಿಸಿಕೊಂಡಿದ್ದೇನೆ ಎಂಬ ಕಾರಣಕ್ಕೆ. ಹಾಗಿದ್ಮೇಲೆ ನಾನು ಪಕ್ಕದ ಕೋಣೆಯಲ್ಲಿ ಇರ್ತೇನೆ. ಖಂಡಿತ. ಬರಬೇಕು ಬರಬೇಕು. ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದಾನೆ. ತಾನೇ ಬರುತ್ತಾನೆ. ಬಾಯಿಗೆ ಹತ್ತಿರ ನಿಲ್ಲಿಸಿ ಇಷ್ಟೊತ್ತು ಕಾಯಿಸಬಾರ್ದು ಅನ್ನೋಷ್ಟು ಸೌಜನ್ಯ ಇಲ್ಲ ನಿನಗೆ. ನಾನು ನಿನ್ ಗುರು ಕಣಯ್ಯ. ನೋಡಿ, ನಿಮ್ಮಿಂದ ಯಾರನ್ನು ಅಡಗಿಸಿಡ್ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ತಡ ಆಯ್ತು, ಕ್ಷಮಿಸಿ. ಯಾರನ್ನು ಅಡಗಿಸಿಟ್ಟಿದ್ದೆ ಅಂತ ಗೊತ್ತು ನನಗೆ. ನಿಮ್ಮ ಮೇಲಿನ ಸೌಜನ್ಯದಿಂದ ಹಾಗೆ ಮಾಡಿದ್ದೆ. ನನ್ನ ಮೃತ್ಯುವನ್ನೇ ನಾನು ಮುಚ್ಚಿಟ್ಟುಕೊಂಡಿದ್ದೇನೆ. ನೀನು ನಿನ್ ತಲೆ ಅಟ್ಟೆ ಮಾತುಗಳು ಕಾಶಿ ಪ್ರಜೆಗಳಿಗೆ ರೋಸಿ ಹೋಗಿದೆ. ನಿನ್ನ ಈ ಮಂಗಾಟಗಳು. ನನ್ನ ಕ್ಷಮಿಸಿ. ಹೀಗೆ ಆಡೋದೇ ಸೃಜನಶೀಲತೆ ಅಂದ್ಕೊಂಡಿದ್ದೀಯ ನೀನು. ಮಿಕ್ಕ ಆಟಗಳೆಲ್ಲ ಹಳೆಯದಾಗುವಂತ ಸಾಯೋ ಆಟ ಶುರು ಮಾಡಿ ಏನು ನಂಬಲಿಕ್ಕೆ ನಾನೇನು ಮೂರ್ಖನಲ್ಲ ತಿಳಿ. ಸಾಯುವ ಆಟ ಒಳ್ಳೆ ಪದ ಪ್ರಯೋಗ. ಈ ನಿನ್ನ ಶ್ರೀಮಂತಿಕೆಯಿಂದಾಗಿ ಈ ಕಾಶಿ ಪ್ರಜೆಗಳು ನಿನ್ನನ್ನ ಸಹಿಸಿಕೊಂಡಿದ್ದಾರಷ್ಟೇ ತಿಳಿ. ಈಗ ಕೈಗೆ ಹೋಗ್ತಾ ಇರ್ತಾರೆ. ನಿಮ್ಮಂತವರು ನನ್ನ ಮನೆಯ ತನಕ ಬರುವ ಉದ್ದಟತನ ಮಾಡಿದ್ದೀರಿ, ತಿಳಿರಿ. ಉದ್ದಟತನ ಇರ್ಲಿ ಬಿಡಿ, ಬಂದಾಯ್ತಲ್ಲ. ನಿಮ್ಮ ಸ್ಥಿತಿಗೆ ಏನ್ ಕಾರಣ ಅಂತ ಹೇಳಿ ಸಾಧ್ಯವಾದ ತಿಳ್ಕೊಳ್ಳಿ. ನೀನೇ ತಿಳ್ಕೊಂಡಿಯೋ ನಾಯಿ ಬಾಲ. ಸಂಗೀತ ಕಚೇರಿ ಇದೆ ಅಂತ ಊರ್ ಜನರೆಲ್ಲ ಸೇರಿಸಿ ಕತ್ತೆ ಹೊಸಡಿ ಸಿಕ್ಕಿಸ್ಕೊಂಡು ಅದ್ಯಾರೋ ಇಂಗ್ಲಿಷ್ ಬಂದವ್ರೆ ನೀವೇ ನಡೀತಾರ ಅಂತ ಹೇಳಿ ಊರ್ ಜನರೆಲ್ಲ ಸೇರಿಸಿ ಏಪ್ರಿಲ್ ಫೂಲ್ ಅಂತ ಬಂದಿರೋದು ನೀನು ಮತ್ತೆ ಬಿಡ್ತೀಯ. ಇದೆಲ್ಲ ನಿನ್ನ ಸಾಹಿತ್ಯ ಪ್ರಜ್ಞೆಯ ದ್ಯೋತಕಗಳು. ಹೌದು, ನಾವು ಹಾಗೆ ಮಾಡಿದ್ದು ನಿಜ. ಪದ್ಯ ಓದಲಿಕ್ಕೆ ಪೈಗಂಬರ್ತರ ಬಟ್ಟೆ ಹಾಕೊಳ್ಳೋದು, ಬ್ರಿಟಿಷರನ್ನ ಹಾಸ್ಯ ಮಾಡಿ ದನಗಳ ಜಾತ್ರೆಗೆ ನಡೆಸೋದು, ಇದೆಲ್ಲ ನಿನ್ನ ಸಾಹಿತ್ಯ ಪ್ರಜ್ಞೆಯ ದ್ಯೋತಕಗಳು. ಆದ್ರಿಂದ ನಿಮಗೇನು ಬಾಧಕವಾಗಲಿಲ್ಲ ಶಿವಪ್ರಸಾದ್ರೆ? ಬಾಧಕವಾಗಲಿಲ್ಲ. ಅದ್ಯಾವುದಯ್ಯ ನಿಮ್ಮ ನಾಟಕ? ಚಿತ್ರಗುಪ್ತನ ಬಾಯಲ್ಲಿ ಈ ಸಿತಾರೆ ಇದ್ರ ಬಗ್ಗೆ ತಲೆ ಹರಟೆ ಮಾತುಗಳನ್ನ ನೋಡಿ ನೋಡಿ ನೋಡಿ, ನನ್ನನ್ನು ಟೀಕಿಸಲಿಕ್ಕೆ ನನ್ನ ನಾಟಕದ ಸಾಲುಗಳನ್ನ ಉದ್ದರಿಸ್ತಾ ಕೂರಿಬೇಡಿ. ಈ ಕಡೆ ಹಂತದಲ್ಲಿ ನಾನು ಯಾರನ್ನು ಬೈಲಿ ಸಾಧಿಸಲು ನಿಮಗೆ ತಾಳಲಿಲ್ಲ. ಆದ್ರೆ ನಿಮ್ಮನ್ನು ಟೀಕಿಸಲಿಕ್ಕೆ ನನಗೆ ನನ್ನದೇ ಆದ ಕಾರಣಗಳಿದ್ದವು. ನಿಮ್ಮ ಈ ಕೇಳ್ಕಾರ ಕಂಡ್ರೆ ಆಗ್ತಾ ಇರಲಿಲ್ಲ ನನಗೆ. ನೀವು ನಿಮ್ಮ ಹಾಸ್ಯಪದ ಬಿಂದು ಪಾವನೆ. ಆದ್ರೆ ನನ್ನನ್ನು ಟೀಕಿಸಲಿಕ್ಕೆ ನಿಮ್ಮ ಹತ್ರ ಯಾವ ಕಾರಣ ಇತ್ತು? ನನಗೆಂತ ದ್ವೇಷವಯ್ಯ ನಿನ್ನ ಮೇಲೆ? ಹೇಳಿ, ಯಾಕೆ ನೀವು ಕೂಡ ಪ್ರಗತಿ ಬರೋದು ತಾನೆ? ನಿನ್ನ ಟೀಕಾರ ಏನು ಕಡಿಮೆ ಇದೆಯಾ? ಗರ್ವಿ, ಮಹಾಗರ್ವಿ ನೀನು. ಹೆಸರಿಗೆ ಮಾತ್ರ ಹರಿಶ್ಚಂದ್ರ. ಬೀದಿ ಹೆಂಗಸರಲ್ಲ, ವಸಂತ ಸೇನೆಯರಲ್ಲ, ಅಪರಾಧ ವ್ಯಾಪಾರಿಗಳಲ್ಲ, ಚಾರುದತ್ತರಲ್ಲ ತಿಳಿ. ನೀವು ಅನ್ನುವುದು ಪೂರ್ತ ಸುಳ್ಳಲ್ಲ. ಪ್ರೀತಿಯ ಆತುರಕ್ಕೆ ನನ್ನನ್ನು ಲಂಪಟದಿಂದ ಕರೆದೊಯ್ತು. ಬಂಡಾಯದ ಆತುರಕ್ಕೆ ನನ್ನನ್ನ ಬಡತನಕ್ಕೆ ತರಲು. ಆದ್ರೆ ನೀವಿದ್ದೀರಲ್ಲ, ನೀವು ಯಾವತ್ತೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಾಗಿ ತಿಳಿದಿ. ನಿಜ, ಜನಗಳು ನಿನ್ನ ಸುತ್ತ ಇರುವೆಗಳ ತರ ಮುತ್ತೋದನ್ನ ನೋಡಿ ನನಗೇ ಆಶ್ಚರ್ಯ ಆಗುತ್ತೆ. ಇರ್ಲಿ ಬಿಡಿ, ಬಂದಾಯ್ತಲ್ಲ, ಏನು ಅಂತ ಎಲ್ಲಿ ಏ ಹರಿಶ್ಚಂದ್ರ, ನೀನು ಅಡಗಿಸಿಟ್ಟಿರೋ ಬ್ರಿಟಿಷ್ ಅಧಿಕಾರಿಗಳನ್ನ ಹೊರಕರಿ. ವಿಕ್ಟೋರಿಯಾ ಮಹಾರಾಣಿಯವರಿಂದ, ಅವರ ಕಾರ್ಯದರ್ಶಿಯವರಿಂದ ನನಗೆ ಪತ್ರ ತಂದಿದ್ದಾರೆ. ಅವರು ಲಂಡನ್ ನಲ್ಲಿ ಅದು ಪ್ರಕಟಿಸಿರೋ ಬಗ್ಗೆ ಇರಬೇಕು. ನಿನ್ನ ಹೊಟ್ಟೆ ಕಿಚ್ಚಿಂದಾಗಿ ಅದು ಆಗದಾಗೆ ತಡೀತಿದ್ದೀಯ ನೀನು. ನೋಡಿ ಬಗ್ಗೆ ನನಗೆ ಗೌರವ ಇದೆ. ನಿಮ್ಮ ಲೇಖನ ಖಂಡಿತವಾಗಿ ಇಂಗ್ಲೆಂಡಿನಲ್ಲಿ ಪ್ರಕಟವಾಗಿ ಪ್ರಖ್ಯಾತವಾಗಬೇಕು. ಆದರೆ ನನ್ನ ಮನೆಯಲ್ಲಿರುವುದು ಮೃತ್ಯುವೇ ಸರಿ. ನಿಮ್ಮ ಹತ್ರ ನಾನು ಜಾಸ್ತಿ ಹೇಳ್ತೀನಿ. ಓ, ಮೃತ್ಯುವಿನ ಜೊತೆ ಸರಸವೋ ನಿನ್ನದು? ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ. ಇದು ಸೂಕ್ಷ್ಮವೇನ್ ಬಂತು? ಎದುರಿಗೆ ಇದೆಯಲ್ಲ ಪಗಡೆ ಹಾಸು. ಶಿವಪ್ರಸಾದರೆ, ಇವರು ನನ್ನ ಜೊತೆ ಆಟ ಆಡ್ತಾ ಇದ್ರು. ಏನ್ ಬೇಕಿತ್ತು ತಮ್ಗೆ? ಕ್ಷಮಿಸ್ಬೇಕು ಮಹಾಸ್ವಾಮಿ,
ನಾನು ರಾಜ ಶಿವಪ್ರಸಾದ್ ಅಂತ ವಿಕ್ಟೋರಿಯಾ ಮಹಾರಾಣಿಯವರ ನಮ್ರ ಸೇವಕ. ವೃತ್ತಿಯಲ್ಲಿ ಶಾಲಾ ಇನ್ಸ್ಪೆಕ್ಟರ್ ಆಗಿದ್ದೇನೆ ಮಹಾಸ್ವಾಮಿ. ಸಂತೋಷ. ಹೇಳಿ ಮಹಾಸ್ವಾಮಿ, ತಾವು ನಮ್ಮ ಮನೆಗೆ ದಯಮಾಡಿಸಬೇಕು. ತಾವು ಬಂದರೆ ಸಾಮನ ಮನೆಗೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಬಂದಂತೆ ಮಹಾಸ್ವಾಮಿ. ನಾನು ನಿಮ್ಮ ಮನೆಗೆ ಬರಲಾರೆ, ಬರಬಾರದು ಸ್ವಾಮಿ. ಹೌದು, ನಾನು ಬ್ರಿಟಿಷ್ ಮಹಾರಾಣಿಯವರ ಪ್ರತಿನಿಧಿ ಖಂಡಿತ ಅಲ್ಲ. ಹಾಗಾದರೆ ತಾವು ಶಿವಪ್ರಸಾದರೇ, ನಾನು ಆಗಲೇ ಹೇಳಿದ್ರಲ್ಲ, ಅವರು ನನ್ನ ರಾಮರಾಯರ ಸ್ನೇಹಿತ, ಸಾಧಾರಣ ವಿದೇಶ ಯಾತ್ರಿ. ನನ್ನ ದೇಶ ಇಂಗ್ಲೆಂಡು ಅಲ್ಲ, ಭಾಷೆ ಇಂಗ್ಲಿಷು ಅಲ್ಲ. ಕಾಶಿ ನೋಡಕ್ ಬಂದಿದ್ದೇನೆ ನಾನು. ನನಗೊಂದು ಅರ್ಥ ಆಗ್ತಿಲ್ಲ. ತಾಹಿರ್, ತಾಹಿರ್. ಕರೆದ್ರಮ್ಮವ್ರೆ? ಬಾಬೂಜಿ ಎಲ್ಲಿದ್ದಾರೆ? ಯಾಕೆ ನಕ್ಕೆ? ಯಾಕಂತಮ್ಮವ್ರೆ, ಸಿಟ್ಟಾಗಬೇಡಿ. ನಿಮಗೆ ತಿಳಿಯಲ್ಲ ಬಾಬುಜಿ, ನನಗೆ ಹೇಗೆ ತಿಳಿದರು ಅನಿಸಿನಕ್ಕೆ. ಅವರಿನ್ನೂ ಬದುಕಲ್ಲಿ ಇದ್ದಾರೆ ಮೋರೆ. ಕೆಲಸದವಳು ಕಸಗುಸ ಕಾಯ್ತಿದ್ದಾಳೆ. ನೀವು ಕೊಟ್ಟರು ಹಾಲು ಹಾಗೆ ಹೊಡೆದು ಬಿಟ್ಟಿದೆ ಮೋರೆ. ರಾತ್ರಿ ಎಷ್ಟೊತ್ತಿನವರೆಗೆ ಎಚ್ಚರ ಇದ್ರು ಅವರು? ಮಧ್ಯರಾತ್ರಿವರೆಗೂ ಆಟ ಆಡಿದ್ರು. ಆ ನಂತರ ಬರಮಾಣ ಕೋಣೆಯಲ್ಲಿ ದೀಪ ಬೆಳಕು ಹೇಳಿದ್ರು. ಬೆಳಗ್ಗೆ ಇಡೀ ರಾತ್ರಿ ದೀಪ ಉಳಿತಳಿತ್ತು ಅಮ್ಮವ್ರೆ. ಸರಿ, ನೀನ್ ಹೋಗು. ಪಗಡೆ ಹಾಸನ ಎತ್ತಿಟ್ ಹೋಗು. ಹೀಗೆ ಮಾಡ್ತಿದ್ರೆ ಕಾಯಿಲೆ ಹೇಗ್ ವಾಸಿ ಆಗುತ್ತೋ ದೇವ್ರೇ ಬಲ್ಲ. ಅಪ್ಪ ಅಮ್ಮವ್ರೆ, ಬಾಬುಜಿ ಇದ್ದ ಕಡೆನೆ ಬಂದಿದ್ದಾರೆ. ಸರಿ, ನೀನ್ ಹೋಗು. ಬಾಬು, ಔಷಧಿ ನಾನು ತಗೊಂಡು ನಿಮ್ ಜೊತೆ ಮಾತನಾಡ್ಬೇಕಿತ್ತು ನನಗೆ. ಮಾತನಾಡು. ಹೀಗಲ್ಲ, 5 ನಿಮಿಷ ಸಮಯ ಕೊಡಿ ನನಗೆ. ಮಲ್ಲಿಕಾ, ಕ್ಷಮಿಸು ನನ್ನ. ನಿನ್ನಿಂದ ದೂರವಾಗುತ್ತಿದ್ದೇನೆ ಎಂದು ಅನಿಸುವುದಕ್ಕೆ ಸಾಕು. ರಾತ್ರಿ ಹೊತ್ತು ನನ್ನ ನಿದ್ದೆ ಹಾಳು ಮಾಡಲಿಕ್ಕೆ ಇಷ್ಟವಿಲ್ಲ ನನಗೆ. ಒಮ್ಮೆ ವಿಧವೆಯಾದವಳು ನಾನು, ಮತ್ತೊಮ್ಮೆ ಕುಂಕುಮ ಅಳಿಸಿತು ಎಂಬ ಹೆದರಿಕೆ ಇಲ್ಲ ನನಗೆ. ನಿಮ್ಮ ಹೆಂಡತಿ ಹೇಳಲಿಕ್ಕೆ ಎದುರುವ ಸಂಗತಿ ಕೂಡ ನಾನು ಹೇಳಬಲ್ಲೆ. ಹೀಗೆ ಮಾಡ್ತಿದ್ರೆ ನೀವು ಸತ್ತು ಹೋಗ್ತೀರಿ ಬಾಬು, ಸತ್ತು ಹೋಗ್ತೀರಿ. ಯಾಕೆ ಈ ಸಾವಿಗೆ ತರಿಸಾಡ್ತೀರಿ ಹೇಳಿ? ನನಗೂ ಬದುಕಬೇಕೆಂಬ ಹಂಬಲವಿದೆ. ಆದರೆ ಒಮ್ಮೆಗೆ ಬದುಕಿನ ರೀತಿಯನ್ನು ಹೇಗೆ ಬದಲಿಸಿ ಹೇಳಿ? ಆಯಾಸವಾಗಿದೆ ನಿಮಗೆ. ಹೌದು, ಅದಕ್ಕಿಂತ ಆತಂಕ ಮತ್ತು ಅವಸರ. ರಾಯಕ್ಕೆ ಮೀರಿದ ಸಾಧನೆ ಯಾಕೆ ಬೇಕು ಬಾಬು? ಹೇ, ಇನ್ನು ಏನೇನು ಆಸೆಗಳಿವೆ ನಿಮಗೆ? ತಮಾಷೆ ಮಾಡುತ್ತಿದ್ದೀಯ ಮಲ್ಲಿಕಾ? ನನಗೆ ಹಿಂದಿ ವಿಶ್ವವಿದ್ಯಾಲಯ ಸ್ಥಾಪಿಸಬೇಕಾಗಿದೆ. ಕಲಾ ಕಾಲೇಜೊಂದನ್ನು ಸ್ಥಾಪಿಸಬೇಕಾಗಿದೆ. ವಿದೇಶ ಪ್ರವಾಸ ಮಾಡಬೇಕಾಗಿದೆ. ನನ್ನ ಮನೆಯ ಅಂಗಳದಲ್ಲಿ ನನ್ನ ಪ್ರೀತಿಯ ದೇವಿಯನ್ನು ಸ್ಥಾಪಿಸಬೇಕಾಗಿದೆ. ರಾಶಿ ರಾಶಿ ನಿನ್ನನ್ನು ರಾಶಿ ರಾಶಿ ಪ್ರೀತಿಸಬೇಕು. ಹಾಸ್ಯಪೂರ್ವಕನಾಗಿ ಅಳಬೇಡ ಮಲ್ಲಿ. ನೀನು ಅಳುವುದನ್ನು ನಾನು ನೋಡಲಾರೆ. ನಿನ್ನ ಗತಿಯನ್ನು ಯೋಚನೆ ಮಾಡಿದ್ದೀಯಾ ಮಲ್ಲಿಕಾ? ನನ್ನ ಚಿಂತೆ ಬಿಡಿ ಬಾಬು. ಗಂಡಸರ ಕೈಗೆ ಬೀಳಬೇಡ. ನಿನಗೆ ಬದುಕುವುದು ದುಸ್ಸಾಹಸವಾದರೆ ಅದೋ ಆ ಗಂಗೆಯಲ್ಲಿ ಪಾರಿಕೋ. ನಿನ್ನನ್ನು ಆತ್ಮಹತ್ಯೆ ಮಾಡಿಕೊ ಇರಲಿಕ್ಕೆ ನಾನು ಯಾರು ಮಲ್ಲಿಕ? ನಿನ್ನ ಬಗ್ಗೆ ಅಸೂಯೆ ಬರುವಷ್ಟು ಹೀನಾಗಿ ಬಿಟ್ಟ ನಾನು. ಹೀಗೆಲ್ಲ ಮಾತನಾಡಬೇಡಿ ಬಾಬು. ನೀವು ಹೇಳದಿದ್ದರೂ ನನಗೆಲ್ಲ ತಿಳಿಯುತ್ತದೆ. ನಿಮ್ಮ ಮನಸ್ಸು ಬಲ್ಲೆ ನಾನು. ಔಷಧಿ 5
ಔಷಧಿ ಪರಿಣಾಮ ಬೀರಬೇಕೆಂದಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ನೀವು ಇಷ್ಟಿಷ್ಟೇ ಕುಂದುತ್ತಾ ಹೋಗುವುದನ್ನು ನಾನು ನೋಡಲಾರೆ ಬಾಬು. ಬದುಕಲಿಕ್ಕೆ ಬಂದಿದ್ದರೆ ಚೆನ್ನಾಗಿ ಊಟಕ್ಕೆ ಮೈಗಟ್ಟ ಬಂದರೆ ಅದೇ ಏನು ಮಾಡಲಿ ಮಲ್ಲಿಕ, ಹೇಗೆ ವಿಶ್ವಸಿಕೊಳ್ಳಲಿ ಹೇಳು. ಯೋಗಾಭ್ಯಾಸ ಮಾಡಿ ಬಾಬು, ಚೆನ್ನಾಗಿ ನಿದ್ರೆ ಮಾಡಿ. ನನ್ನ ಗಂಡ ಸಾಗುವ ಮೊದಲೇ ಸತ್ತು ಹೋದರು. ನನ್ನ ಬದುಕಿನಲ್ಲಿ ಹಾದ ಗಂಡು ನೀವೊಬ್ಬರೇ. ಆದರೂ ನಾನು ಪಾಪಿ ವಿಧವೆ, ಜೀವಸಲೆ ಉಕ್ಕಿಸಲಾರದವಳು, ಹೆಣ್ಣೆ ಅಲ್ಲದವಳು. ಯಾರು ಹೇಳಿದರು ನೀನು ಅದ್ಭುತ ಹೆಣ್ಣು ಮಲ್ಲಿಕ? ನನ್ನ ತಂದೆ ನನ್ನನ್ನು ಕಾಶಿಯಲ್ಲಿ ಬಿಟ್ಟು ಹೋದಾಗ ನನಗೆ 12 ವರ್ಷ ಮಾತ್ರ. ಯಾವುದಕ್ಕೂ ಹತ್ತಿರಲಿಲ್ಲ ಬಾಬು ನಾನು. ನನ್ನ ತಲೆ ಕತ್ತರಿಸಲಿಕ್ಕೆ ಬಂದಾಗ ರಪ್ಪ ಹಿಡಿದು ಅಂತಿದ್ದೆ. ನನ್ನ ತಲೆ ಬೋಳಿಸದೆ ಇರೋದಕ್ಕೆ ಪಂಡಿತರು ಧರ್ಮ ಸೂಕ್ಷ್ಮ ಹುಡುಕಿಕೊಟ್ಟರು. ಮಲ್ಲಿಕ, ಹಣ ಸಿಕ್ಕೋದಾದ್ರೆ ಯಾವುದಕ್ಕೂ ಬೇಕಾದ ಧರ್ಮ ಸೂಕ್ಷ್ಮಗಳನ್ನು ಹುಡುಕಬಲ್ಲರು ಈ ಪಂಡಿತರು. ಕುಂಕುಮ ಮಾತ್ರ ಅಳಿಸಿ ಹಾಕಿದರು. ನನ್ನ ತಂದೆ ನನ್ನನ್ನು ಕಾಶಿಯಲ್ಲಿ ಬಿಟ್ಟು ಹೋಗೋ ಮುಂಚೆ ನನ್ನನ್ನು ಕೂರಿಸ್ಕೊಂಡು, ಮಗಳೇ ನಿನ್ನನ್ನ ಕಾಶಿಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ, ಬದುಕಿನ ಆವೇಶಕ್ಕೆ ಬೀಳದೆ ಬದುಕು ಅಂದರು. ಆದರೆ ಅಲ್ಲಿ ನೆರೆದಿದ್ದ ಪುರೋಹಿತರ ಘೋಷಣೆ ಮಾತ್ರ ಸ್ಪಷ್ಟವಿತ್ತು. ನಿನ್ನ ಸ್ತನಗಳು ಬಾಡಿ ಹೋಗಬೇಕು, ಮೈ ಮುಟ್ಟಬಾರದು, ಕಣ್ಣು ನಗಬಾರದು, ಕಿವಿ ಹಾಡಬಾರದು, ಕಾಮನೆ ಕೆರಳಬಾರದು, ಮುಂಜಾನೆಯ ಮಂಜಿನಂತೆ ಕರಗಿ ಹೋಗಬೇಕು ನಿನ್ನಿ ಯೌವನ. ನೀವು ನನ್ನನ್ನು ಒಲಿಸಿಕೊಂಡ ರೀತಿ ಕೂಡ ಜಾಣತನದಾಗಿತ್ತು. ಹೆಂಗಸರನ್ನು ಒಲಿಸುವುದರಲ್ಲಿ ನಿಸ್ಸೀಮರು. ನಿಮ್ಮನ್ನೇ ಅಪ್ಪಿ ಹಿಡಿದೆ. ನಿಮ್ಮ ಸಾಹಿತ್ಯ, ನಿಮ್ಮ ಆಸಕ್ತಿ, ಕೊಂಕು, ಸಿಟ್ಟು, ಸೆಡವು ಎಲ್ಲವನ್ನೂ ನನ್ನದಾಗಿಸಿಕೊಂಡೆ. ನಿನ್ನ ಪದ್ಯಗಳನ್ನು ಪರೀಕ್ಷಿಸಬೇಕು. ನಾನು ಮಾಡದೇ ಬಿಡುವ ಹಲವು ಯೋಚನೆಗಳಲ್ಲಿ ಮೊದಲಾಗಬೇಕು. ನನ್ನ ಪದ್ಯಗಳನ್ನು ಪ್ರಕಟಿಸಲಿಕ್ಕೆಂದಾದರೂ ಜೀವಂತ ಇರಿ ಬಾಬು. ಪ್ರಯತ್ನಿಸುತ್ತಿದ್ದೇನೆ ಮಲ್ಲಿಗೆ, ನೀನೇನು ಮಾಡುತ್ತೀಯ ಹೇಳಿ. ನಾನು ಕಾಶಿಯಲ್ಲೇ ಉಳಿಯುತ್ತೇನೆ. ಮೋಕ್ಷದ ಆಸೆ ಇದ್ದಲ್ಲ, ಕಾಶಿ ಎಲ್ಲವನ್ನು ಸಹಿಸಬಲ್ಲದು, ಎಲ್ಲವನ್ನೂ ಸ್ವೀಕರಿಸಬಲ್ಲದು ಎಂಬ ಕಾರಣಕ್ಕಾಗಿ ಉಳಿಯುತ್ತೇನೆ. ನಿಜ, ಜಾರು ಮೆಟ್ಟಿಲು, ಜಾರೆ ನಿಲ್ಲಿಸು, ಆಯುವ ಹಸು, ಹಡಗ ಸನ್ಯಾಸಿ ಎಲ್ಲವನ್ನೂ ಸ್ವೀಕರಿಸಿದೆ ಊರು. ಇಲ್ಲಿನ ಗಂಗೆಯಲ್ಲಿ ಗಟ್ಟಿಯು ತೇಲುತ್ತೆ, ಟೊಳ್ಳು ತೇಲುತ್ತೆ. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಬಾಬು, ಬದುಕುವುದು ಮುಖ್ಯ. ಹೌದು ಮಲ್ಲಿ, ಬದುಕುವುದು ಮುಖ್ಯ. ನಿನ್ನ ದೇಹ ಮಾರಿಯಾದರೂ ಬದುಕು, ಭಿಕ್ಷೆ ಬೇಡಿಯ. ನೀವು ಅಷ್ಟೇ ಬಾಬು, ಸಾವಿನ ಜೊತೆ ಸರಸ ಆಡಬೇಡಿ ಬಾಬು, ನನ್ನ ಮಾತು ಕೇಳಿ. ಇಲ್ಲ, ಸರಿಯಾದ ಸಮಯಕ್ಕೆ ಬಂದಿದ್ದೀಯ. ನೀನು ಬರುವುದು ಅರೆಕ್ಷಣ ತಡವಾಗಿದ್ದರೂ ನನ್ನ ಮಲ್ಲಿಕಾನ ನನ್ನ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಮಲ್ಲಿಕಾ, ತಾಂಬೂಲ ಕಟ್ಟಿ ಹೆಂಗಸರ ಕೈಯಲ್ಲಿ ಸೇವೆ ಮಾಡಿಸಿಕೊಂಡು ಗೊತ್ತಿರಬೇಕು. ಅದಕ್ಕಾಗಿ ಹೇಳುತ್ತಿದ್ದೇನೆ, ಮಲ್ಲಿಕಾಳ ಕೈಯಿಂದ ತಾಂಬೂಲ ಬೆಲ್ಲುವುದಕ್ಕಾದರೂ ಜೀವ ಬಿಟ್ಟೇನು ನಾನು. ಆಟ ಶುರು ಮಾಡೋಣ. ಕತೆ ಹೇಳುತ್ತಾ ವಿಧಿಯ ಕೈಯಿಂದ ತಪ್ಪಿಸಿಕೊಳ್ಳುವಷ್ಟು ಜೀವಗಳ ನಾನಲ್ಲ. ಶುರು ಮಾಡೋಣ. ಮಲ್ಲಿಕಾ, ಮಗಳೇ, ನೀನು ಇಲ್ಲೇ, ನೀನು ಬದುಕಿ
ಇದ್ದರೆ ಯಾರನ್ನು ಬೇಕಾದರೂ ಸೋಲಿಸಬಲ್ಲ. ಇಂದು ನಿನ್ನದೇ ನಡೆ ನಡೆಸಿ. ನಾನು ಈ ಗಂಗೆಲ್ ಹಾರಿ ಪ್ರಾಣ ಕಳ್ಕೊತೀನಷ್ಟೇ ಅಂತ ಹೊಲಸು ಮಾತನ್ನ ಕೇಳ್ಕೊಂಡು ನಾನು ಹೇಗ್ ಬರ್ತೀನಿ? ಮಂಜರಿ ಮೊದಲು ಹೊಡೋದನ್ನ ನಿಲ್ಸು. ಅವ್ನು ಏನು ಅಂತ ಅವ್ರು ಹೇಳ್ಬಾರ್ದ? ನಾನು ಹೇಗೆ ಹೇಳಿ ಅಂತ ಹೊಲಸು ಮಾತಿಲ್ಲ. ಅವನಂತಾನೆ ನಾನು ನಿನ್ ಜೊತೆ ಹೊಲಿಸ್ತೀನಂತೆ. ನೀವಿಬ್ರು ಬಾಬೂಜಿನ ನಕಲಿ ಮಾಡ್ತಿದ್ದೀರಾ ಅಂತ ಬಿಕಾರವಾದ ನಕ್ಕ. ಏನು ಬಾಬೂಜಿ ಅವ್ರ ಬಗ್ಗೆ ಲಘುವಾಗಿ ಮಾತಾಡಿದ? ಅಷ್ಟೇ ಅಲ್ಲ, ವಿಧವಾಶ್ರಮದ ಕಾರ್ಯದರ್ಶಿಗಳ ಹತ್ರ ನಿಮ್ಮಿಬ್ರು ವಿಚಾರ ಹೇಳಿಬಿಡ್ತೀನಿ, ನಿನ್ನಿಂದ ಬೀದಿ ಪಾಲ್ ಮಾಡ್ತೀನಿ ಅಂತ ಹೆದರಿಸ್ದ. ನಾನ್ ಜೀವ ಕಳ್ಕೊತೀನಿ ಅಷ್ಟೇ. ಮಂಜರಿ, ಅವನ ಕಾಮ ಪಿಪಾಸಿಗೆ ಬಲಿಯಾದೆ ಅಂದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಕಾಣುತ್ತೆ. ಮಾಡವಾ ಸಿಗ್ಲಿ ಅವನು. ನೀನು ಕೂಗಾಡಿ ಜಗಳ ಮಾಡಿ ರೊಪ್ಪ ಮಾಡಬೇಡ, ಇದ್ದದ್ದು ಬಿಗಡಾಯಿಸ್ಬಿಡುತ್ತೆ. ಆ ಟೊಳ್ಪನ್ಗೆ ಹ್ಯಾಕ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮುಂಜಿರಿ ಅಲ್ಲ, ನಾವಿಬ್ರು ಯಾಕೆ ಮದುವೆ ಆಗ್ಬಾರ್ದು ಅಂತೀನಿ? ಬ್ರಹ್ಮ ಸಮಾಜ ಸೇರ್ಕೊಂಡ್ರೆ ವಿಧವಾ ವಿವಾಹ ಮಾಡಿಸ್ತಾರಂತೆ. ನಾನೆಲ್ಲ ಕೇಳ್ಕೊಂಡ್ ಬಂದಿದ್ದೀನಿ ಅಂತೀನಿ. ಹಾ, ವಿಧವಾ ವಿವಾಹ ಮಾಡಿಸ್ತಾರೆ ನಿಜ. ಆಮೇಲೆ ಜೀವನಕ್ಕೆ ಏನ್ ಮಾಡೋದು? ಈಗ ನನ್ಗಿರ್ಲಿಕ್ಕೆ ವಿಧವಾಶ್ರಮದಲ್ಲಾದ್ರೂ ಜಾಗ ಇದೆ. ನೀವು ಗಂಡಸರು ದೇವಸ್ಥಾನದ ಕಟ್ಟೆ ಮೇಲೆ ಮಲ್ಕೊಂಡು ಕಾಲ ಹಾಕ್ಬಿಡ್ತೀರಾ. ಆದ್ರೆ ನಾನೇನ್ ಮಾಡ್ಲಿ ಹೇಳು? ನಿಜ ಬೋಲ ಮಂಜರಿ ಅಕ್ಕ ಗೋಸು ಕೇಳ್ತಾರೆ ಬರ್ಬೇಕಂತ. ನಡಿ ಬಂದೆ ಓನೊಬ್ಬ. ಮಂಜರಿ, ನಿಜ ಹೇಳು, ಆ ಕಡುಪ ನಿನ್ ಮೈ ಮೇಲೆ ಕೈ ಹಾಕುತ್ತ? ಬಿಟ್ಟಿದ್ರೆ ಅದು ಆಗ್ತಿತ್ತು. ದಿನ ರಾತ್ರಿ ಹೊತ್ತು ಆಶ್ರಮದಾಚೆ ಬಾ ಅಂತ ಪೀಡಿಸ್ತಾನೆ. ನಾನ್ ಸೊಪ್ಪು ಆಗ್ಲಿಲ್ಲ ಅವನ್ಗೆ, ಅದಕ್ಕೆ ಅವನಿಗೆ ನನ್ನ ಮೇಲೆ ಸಿಟ್ಟು. ಸಿಗ್ಲಿ ತಾಳವನು. ನೀನ್ ಜಗಳ ಮಾಡ್ಬೇಡ ಅಂತ ಹೇಳಿದ್ನಲ್ಲ, ಅವ್ನ್ ಯಾವ್ದಕ್ಕೂ ಹೇಳ್ದವನು. ಹಾಗಿದ್ರೆ ಬಾಬೂಜಿ ಅವ್ರಿಗೆ ನೋಡ್ತೀನಿ. ಅಯ್ಯೋ, ಬಾಬೂಜಿ ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ. ಇಂಥ ಸಮಯದಲ್ಲಿ ನಮ್ ಕಷ್ಟಗಳು ಹೇಳ್ಕೊಂಡು ಹೇಗ್ ತೊಂದರೆ ಕೊಡೋದು ಅಂತ ಗೊತ್ತಾಗ್ತಲ್ಲ ನೋಡು. ಬಾಬೂಜಿ ಅವರು ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬಾ ತೊಂದರೆ ಇದ್ದಾರೆ ಅಂತ ಹೇಳಿದ್ರು. ಹೌದಾ? ಹೌದು, ರಾಧೇಶ್ಯಾಮ ಸೇಠರು ಈ ಮುಂದೆ ಸಾಲ ಕೊಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ರಂತೆ. ಯಾರು ಹೇಳಿ ನಿಂಗಿದ್ದಲ್ಲ? ಈ ಸೇಠರ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಲಕ್ಷ್ಮಿ, ಅವಳೇ ಹೇಳಿದ್ದು. ಹಾಗಿದ್ರೆ ಅವ್ರ ಹತ್ರ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಮಲ್ಲಿಕ್ ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ನಾನು ಯೋಚನೆ ಮಾಡಿ ಅವ್ರ ಹತ್ರ ಮಾತಾಡಿ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀನೇನು ಕೋಪ ಮಾಡ್ಕೋಬೇಡ, ನೀನು ತಿಳಿಸಿ ಮಾತನಾಡಿದೆ ಅಂತ. ಸುಮ್ಮನೆ ಮಾರೆ, ನೀನೊಂದು ತಮಾಷೆ ಮಾಡ್ಬೇಡ. ಬಾಬೂಜಿ ಅವರು ಇವತ್ತು ನಾಟಕ ನೋಡ್ಲಿಕ್ಕೆ ಅಂತ ಬರ್ತಿದಾರಂತೆ. ಹೌದಾ? ಗೋಸ್ವಾಮಿಗಳು ಅವರಂತ ಹೇಳ್ತಾ ಇದ್ರು. ಅಲ್ಲ, ಇದೆಲ್ಲ ಹೆಂಗ್ ಗೊತ್ತಾಗ್ಬಿಡುತ್ತೆ ಅಂತೀನಿ? ನಾವು ಹೆಂಗಸರು ಕಣ್ಣು ಕಿವಿ ತೆರ್ಕೊಂಡಿರ್ತೀವಿ, ನಿಮ್ ಹಾಗಲ್ವಲ್ಲ. ನೋಡು ಬೋಲಾ, ನೀನೇನಾದ್ರೂ ಬೇಗ ನಿರ್ಧಾರ ಮಾಡ್ಲಿಲ್ಲ ಅಂದ್ರೆ ಈ ಗಂಗೆ ಹಾರಿ ನಾನು ಪ್ರಾಣ ಕಳ್ಕೊತೀನಿ. ಸುಮ್ಮನೆ ಮಾರಾಕಿ ನೀನು. ಬಾಬು, ನಿನ್ ತಮ್ಮ ಪತ್ರ ಕಳಿಸಿದ್ದಾರೆ. ಮನೇಲಿ ಇಟ್ಕೊಂಡು ಪತ್ರ ಬರೆಯೋ ಪರಿಸ್ಥಿತಿ ಬಂತು ಅಂತ ತುಂಬಾ ನೊಂದ್ಕೊಂಡ್ರು. ನಿಮ್ಮ ಮಾತೆ ಮನಸ್ಥಿತಿ ಅಂತ ಬಾಬು, ಅಷ್ಟೇ ತೋರಿಸ್ತೀರಿ ಅಭ್ಯನ್ನ. ನನ್ನ ಹೆಂಡತಿಯನ್ನ ಕೆಟ್ಟದಾಗಿ ನಡೆಸಿಕೊಂಡೆ ಅಂತ ಬೆಳಗಿನಿಂದ ಉಪದೇಶ ನೀಡಿದವರಲ್ಲಿ ನೀನು ಮೂರನೇ ಅವನು, ನನ್ನ ತಮ್ಮ ಎರಡನೇ ಅವನು, ಆ ವೈದ್ಯರ ಮೊದಲನೇ ಅವನು. ನೋಡಿ, 3 ಪುಟಗಳ ಪತ್ರ ಬರುತ್ತಾರೆ. ನನ್ನ ಹೆಂಡತಿಯನ್ನ ಕೆಟ್ಟದಾಗಿ ನಡೆಸಿಕೊಂಡೆ ಅಂತ ಹೇಳಲಿಕ್ಕೆ 3 ಪುಟಗಳ ಹಾಳು ಮಾಡಬೇಕಿದ್ದೇನೋ ಆ ಮೂರ್ಖ. ಏನಂತ ಉತ್ತರಿಸಿದ್ರಿ ನೀವು? ಒಪ್ಪಿಕೊಂಡು ಬಿಟ್ಟೆ. ಹೌದು ಸ್ವಾಮಿ,
ನನ್ನ ಸಂಸಾರಿಕ ಜೀವನ ಸರಿಯಾಗಿಲ್ಲ. ಏನ್ ಮಾಡಿ? ನನ್ನ ಮನಸ್ಸು ಮರೆತುಟ ಬಿದ್ದಂತೆ ಅದು ನನ್ನ ಹಿಡಿತದಲ್ಲಿಲ್ಲ. ಹೆಂಡತಿ ಎಂಬ ಕೂಟಕ್ಕೆ ಕಟ್ಟಿ ಹಾಕಲರ ನನ್ನ ಮನಸ್ಸನ್ನಂತ ಬಂದಿದ್ದೀನಿ. ಆದ್ರೂ ನೀವು ಮಾಡ್ತಿರೋ ಸರಿ ಇಲ್ಲ ಬಾಬು. ತಪ್ಪು ಅಲ್ಲ ಮಲ್ಲಿಕಾ, ಅವಳಿಗೆ ಯಾವುದೇ ಗೊತ್ತೇ ಆಗಂತೆ ನೋಡಿಕೊಂಡಿದ್ದೇನೆ. ನಿಮಗೆ ಅರ್ಥವಾಗುವುದಿಲ್ಲ. ಹುಟ್ಟಿದ 2 ಗಂಡು ಮಕ್ಕಳು ತೀರಿಕೊಂಡವು. ಹೆಣ್ಣು ಮಗು ಅಂಗಹೀನಳಾಗಿ ಬದುಕುಳಿಯಿತು. ಮೇಲೆ ನಿಮ್ಮ ಅನಾಥರವೇ. ಆಕೆಯ ಮನಸ್ಥಿತಿ ಹೇಗಿರಬೇಡ ಹೇಳಿ. ಮಲ್ಲಿಕಾ, ಸತ್ತ ಮಕ್ಕಳು ನನ್ನವೂ ಅಲ್ಲವೇ? ನನ್ನ ರೋಗಿಷ್ಠೆ ಮಗಳು ಕತ್ತನ್ನ ಕುಗ್ಗಿಸಿಕೊಂಡು ಎದುರಿಗೆ ಆದಾಗೆಲ್ಲ ನನ್ನ ಹೃದಯ ನುಡಿಯುವುದಿಲ್ಲವೇನು ಮಲ್ಲಿಕಾ? ನನಗೆ ಅನುಕೂಲದ ಬದುಕು ಬೇಡ ಮಲ್ಲಿಕಾ. ನನಗೆ ಇರುವುದು ಒಂದೇ ಬದುಕು, ಅದು ನನಗೆ ಇರಲು ಬಿಡು. ಹೋಗಲಿ. ಆಟ ಹೇಗೆ ಸಾಗಿದೆ? ಇದುವರೆಗೂ ಸೋತಿಲ್ಲ ನಾನು. ಎಂದಾದರೂ ಒಂದಿನ ಸೋಲಲೇಬೇಕು. ಅದರ ಬಗ್ಗೆ ಹೆದರಿಕೆ ಇಲ್ಲ ನನಗೆ. ಮತ್ಯಾಕೆ ಇಷ್ಟೊಂದು ಆತಂಕ? ಯಾವ ಚಿಂತೆ ನಿಮ್ಮನ್ನು ಕಾಡ್ತಿದೆ ಹೇಳಿ. ನನ್ನ ಜೊತೆ ಮಾತನಾಡಿ ಆದ್ರೂ ನಿಮ್ ದೂರ ದುಮ್ಮಾನಗಳು ಕಡಿಮೆ ಆಗಬಹುದು. ಮಲ್ಲಿಕಾ, 5 ದಿನಗಳಿಂದ ಒಟ್ಟಿಗೆ ಇದ್ದೇವೆ. ಆದರೂ ಅವನು ಅರ್ಥವಾಗುತ್ತಿಲ್ಲ ನನಗೆ. ಅವರು ಬಂದ ಮೊದಲನೇ ದಿನ ಅವನು ನನ್ನ ನಾಟಕದ ಒಂದು ಪಾತ್ರ ಅಂದಿದ್ರೆ? ಪಾತ್ರ ಹೌದು ಮಲ್ಲಿಕಾ, ಆದರೆ ನಾನು ಸೃಷ್ಟಿಸಿದ್ದಲ್ಲ. ಅವನು ಸಾವೇ ಖಂಡಿತವಾಗಿದ್ದರೆ ಸಿಡಿಲಿನಂತೆ ಬಂಧೇಗಬಹುದಿತ್ತು. ಸಭ್ಯ ನಾಗರಿಕನ ವೇಷ ಧರಿಸಿ ಬಂದಿದ್ದಾನೆ. ಮುತ್ತು ಕಲಾವಿದ. ಆತ ನಿರುಪದ್ರವಿ ಪ್ರಾಣಿಯೇ ಇರಬಹುದು ಬಿಡಿ. ಮಲ್ಲಿಕಾ, ಅವನು ಅಷ್ಟೇ ಅಲ್ಲ ಮಲ್ಲಿಕಾ. ನನಗೆ ರಾತ್ರಿ ಭಯಾನಕ ಯೋಚನೆ. ನಾನು ಅವರನ್ನ ಕೊಂದು ಬಿಡಬೇಕು. ಇದೇ ಮೊದಲು ನೀವು ಹೀಗೆ ಮಾತನಾಡ್ತಿರೋದು. ಇದೇ ಮೊದಲು ನಾನು ಅವರಿಗೆ ಎದುರಿಸುತ್ತಿರುವುದು. ಅವನ ಪ್ರಾಣ ಎಲ್ಲಿದೆ ಗೊತ್ತಾ ಮಲ್ಲಿಕಾ? ಅವನ ತಲೆಯೇನಿದೆ, ಅವನ ಮೆದುಳು ಅದೊಂದು ಭಯಾನಕ ಯಂತ್ರ ಮಲ್ಲಿಕಾ. ನಾನು ರಾತ್ರಿ ಅವನ ಕೋಣೆಯ ತನಕ ಹೋಗಿ ಮಧ್ಯರಾತ್ರಿ ಮೀರಿಟ್ಟು ದೀಪ ಉಳಿತಾ ಇತ್ತು. ವಿಚಿತ್ರ ಮನುಷ್ಯ. ಅದೇನೋ ಕೂತು ಬರೀತಾ ಇದ್ದ. ಅವನ ನಡವಳಿಕೆ ಅದೆಷ್ಟು ಸಹಜವಾಗಿದ್ದರೆ ನನಗೆ ಕುತೂಹಲ ತಡೆಯಲಾಗದೆ ಬಾಗಿಲು ತಟ್ಟಿ ಎಬ್ಬಿಸಿ ಮಾತನಾಡಿಸಿ ವಾಪಸ್ ಬಂದೆ ಮಲ್ಲಿಕಾ. ನಾವು ಒಂದಿಷ್ಟು ದಿನ ಎಲ್ಲಿಗಾದರೂ ಹೋಗಿ ಬರೋಣ ಬನ್ನಿ. ದೂರ ಸಾಗರದತ್ತ ಹೋಗೋಣ ಬನ್ನಿ. ಸಮುದ್ರದ ಅಲೆಗಳು ನಿಮ್ಮ ತಳಮಳವನ್ನು ಕಡಿಮೆ ಮಾಡಿತು. ಯಾರು ಹೇಳಿದರು ನಿನಗೆ ತಳಮಳವಾಗುತ್ತಿದೆ ಎಂದು? ಮಲ್ಲಿಕಾ, ನಾನಿವತ್ತು ಕುಸ್ತಿ ಅಖಾಡದಲ್ಲಿದ್ದೇನೆ. ಯಾವ ಸಾಗರ ತೊರೆಯೂ ಬೇಡ, ಸಾಹೇಬರ ಸನ್ಮಾನವೂ ಬೇಡ. ಮಲ್ಲಿಕಾ, ಲಾವಣಿಕಾರಿದ್ದಾರೆ ಮನೆ ಮುಂದೆ. ಇರಬಹುದು ಬಾಬು. ಯಾಕೆ? ಅವರನ್ನ ಹೊರಗೆ ನಾನು ಹಾಡು ಕೇಳಿ ಬಹಳ ದಿನಗಳಾಯಿತು. ಇರಿ, ಕರೆದು ಬರ್ತೀನಿ. ಎಂತ ತಪ್ಪು ಮಾಡಿದ್ದೇನೆ ನಾನು. ನಾಸ್ತಿಕತೆಯನ್ನೇ ವೈಚಾರಿಕತೆ ಎಂದು ಭಾವಿಸಿದೆ. ಜ್ಞಾನ ಯೋಗಿಗಳಿಗೆ ವಂದಿಸುವುದು ಮೌಢ್ಯ ಎಂದುಕೊಂಡೆ. ಅನರ್ಥದ ಟೀಕೆಗಳನ್ನ ಅಂತರಂಗದ ಶುದ್ಧಿ ಎಂದು ಭಾವಿಸಿದೆ. ಅತಿರೇಕದ ಅಹಂಕಾರವನ್ನ ತಲೆಯಿಂದ ಚಚ್ಚಿ ಚಚ್ಚಿ ಸಾಯಿಸಿಬಿಡಬೇಕು ಎಂದೆನಿಸುತ್ತಿದೆ. ಪ್ರಕೃತಿ ಪುರುಷರ ಸಾಂಗತ್ಯವನ್ನೇ ಸ್ವರ್ಗ ಸುಖ ಎಂದುಕೊಂಡೆ ಮಲ್ಲಿಕಾ. ಮಲ್ಲಿಕಾ ಮಲ್ಲಿಕಾ ಕರೆದ್ರೆ ಬಾಬುಜಿ, ಲಾವಣಿಕಾರರು ಬಂದಿದ್ದಾರೆ. ಅವರ ಬರ
ಯಾವ ಭಾಷೆಯಲ್ಲಿ ನನ್ನ ನೋವುಗಳನ್ನು ಗುಣಗಾನ ಮಾಡಬಲ್ಲೆ ಹೇಳಿ? ಎಲ್ಲ ಭಾಷೆಯನ್ನು ಪ್ರೀತಿಸುತ್ತೇವೆ, ಕನ್ನಡ ಭಾಷೆಯಲ್ಲೇ ಆಡುತ್ತೇವೆ. ಈ ದೇಶದ ದರ ಸ್ಥಿತಿಯ ಕುರಿತು ಹಾಡಿ, ಜೋರಾಗಿ ಹಾಡಿ, ಗಟ್ಟಿಯಾಗಿ ಹಾಡಿ. ಸ್ವಾತಂತ್ರ್ಯ ತಂದು ಕೊಟ್ಟ ನಮ್ಮೂರ ನಾಯಕರ ಮಾತೊಂದ ಹೇಳ್ತೀನಿ ನಿಮಗೆಲ್ಲ, ಕಿವಿಗೊಟ್ಟು ಕೇಳಿರಿ ನೀವೆಲ್ಲ. ಸ್ವಾತಂತ್ರ್ಯ ತಂದು ಕೊಟ್ಟ ನಮ್ಮೂರ ನಾಯಕರ ಮಾತೊಂದ ಹೇಳ್ತೀನಿ ನಿಮಗೆಲ್ಲ, ಕಿವಿಗೊಟ್ಟು ಕೇಳಿರಿ ನೀವೆಲ್ಲ. ಖೈಬರ್ ಕಣಿವೆಯಿಂದ ಸಮುದ್ರದ ಮ್ಯಾಲಿಂದ ಯಾರ್ಯಾರು ಬಂದಾರ ದೇಶದೊಳಗ, ಹರಿದು ಮಾಡ್ಯಾರೋ ಮುದ್ದು ರತ್ನ ಬಳಗ. ಸ್ವಾತಂತ್ರ್ಯ ತಂದು ಕೊಟ್ಟ ನಮ್ಮೂರ ನಾಯಕರ ಮಾತೊಂದ ಹೇಳ್ತೀನಿ ನಿಮಗೆಲ್ಲ, ಕಿವಿಗೊಟ್ಟು ಕೇಳಿ ನೀವೆಲ್ಲ. ಬಂದೋರು ಹೊಂಟೋದ್ರು, ಮನೆಯವ್ರೆ ತಯಾರಾದ್ರು. ಬಂದೋರೆ ಹೊಂಟೋದ್ರು, ಮನೆಯವ್ರೆ ತಯಾರಾದ್ರು. ಗುಡ್ಡಾನ ಏರ್ಯಾರ ಕಡಿಯುವುದಕ್ಕ ಕುಣಿಯುಳ್ಗ ಹಿಡ್ದಾರೋ ಲಾರಿ ತುಂಬಾಕ. ಸ್ವಾತಂತ್ರ್ಯ ತಂದು ಕೊಟ್ಟ ನಮ್ಮೂರ ನಾಯಕರ ಮಾತೊಂದ ಹೇಳ್ತೀನಿ ನಿಮಗೆಲ್ಲ, ಕಿವಿಗೊಟ್ಟು ಕೇಳಿರಿ ನೀವೆಲ್ಲ. ಇನ್ನಾದ್ರೂ ಸಿದ್ಧರಾಗ್ರೆ, ಕಣ್ತೆರೆದು ಎಚ್ಚರಾಗ್ರೆ. ಇನ್ನಾದ್ರೂ ಸಿದ್ಧರಾಗ್ರೆ, ಕಣ್ತೆರೆದು ಎಚ್ಚರಾಗ್ರೆ. ಒಳಗಿರೋ ಕಳ್ಳರ ಚಡ್ಡಿ ಕಳಿಯಾಕ, ಮುಖದ ನಾಲಿನ ಬಣ್ಣ ಅಳಿಸುವುದಕ. ಮುಖದ ನಡಿ ಮನೆಗೆ ವಿಚಾರ ಹೇಳಾಯ್ತು ಅಂತ. ನಮ್ಮನ್ನು ತಡಿಬೇಡಿ, ನನಗೆ ಇನ್ನೊಂದು ಪರಿಸ್ಥಿತಿ ಇಲ್ಲ. ಗೊತ್ತಾ ಇದ್ರ ಮುಂಚೆ 2 ದಿನದಿಂದ ಹೊರಗಾಯ್ತು. ಮತ್ತೆ ಏನಾಯ್ತು ಬಿಡ್ರು? ಅಂತದ್ ಏನಾಯ್ತು ಹೇಳಯ್ಯ. ಅವತ್ತು ನಮ್ ಕೆಲಸ ಮುಟ್ಟಾಗ ಮಧ್ಯರಾತ್ರಿ ಆಗಿತ್ತು. ಯಥಾ ಪ್ರಕಾರ ಬಳಲಿಕ್ಕೆ ಆಗಿ ಕುಡಿಲಿಕ್ಕೆ ಕುಳಿತು. ಆಕಾಶದಲ್ಲಿ ಒಂದು ನಕ್ಷತ್ರಗಳಿರ್ಲಿಲ್ಲ. ಕಾಶಿ ನಗರವೇ ಇರುವಂತೆನೋ ಅನ್ನೋ ಹಾಗೆ ಭಯಂಕರ ಕಾರ್ಯಗಳು. ಎದುರುಗಡೆಯಿಂದ ಚಿತೆ ಬೂದಿಲಿ ಹೊಳಿದುಳಿದ ಕೆಂಡಗಳು ದೂರ ಹುಡ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ರು. ಅವನನ್ನು ಕಂಡ್ವಿ. ಯಾರು ಅನ್ಕಂಡ್ರಿ? ಅವನೇ ಆ ಬಿಳಿ ಕೂದಲು. ಅವನ್ ಬಿಳಿ ಮುಖ, ಬಿಳಿ ಕೂದಲು, ನೀಲಿ ಕಣ್ಣುಗಳು ಹೊಳಿತಾ ಇದ್ವು. ಹೆದರಿಕೆಯಿಂದ ಮೈ ನಡ್ಕ ಬಂತು. ಅವನು ನೇರವಾಗಿ ದೋಣಿ ಕಡೆ ನಡೆದಿದ್ದ. ದೋಣಿ ಅವನದ್ದಲ್ಲ. ಹಂಪಿಗನಿಂದ ಕತ್ತಲ್ಲಿ ಯಾರೂ ನೀರುಗಿಳಿಯುತ್ತಿಲ್ಲ ಎಂಬ ಯಾವ ವಿಚಾರವೂ ಚೆಟ್ಟಿಗಳಿತ್ತು ನಮ್ಮ ಮಗಳು. ಆಗ ಬಾಬೂಜಿ ಕಣ್ವಿ. ಅವ್ರು ಹಿಂದೆ ನಡ್ಕೊಂಡಿದ್ರು. ಅವರನ್ನ ಯಾರು ಎಳುತ್ತರುವಂತೆ ನಡೆದಿದ್ರು. ನಾವು ಬಾಬೂಜಿ ನಾವು ಮಾತನಾಡ್ಲಿಲ್ಲ. ನೀರಿಗೆ ಬೇರೆ ಬಾಬೂಜಿ ಅಂತ ಕೂಗ್ ಹೇಳಿಲ್ಲ. ಅಯ್ಯೋ ನಮ್ಗೆ ಯಾವ ದೇವ ಬಿಟ್ಕೊಂಡಿದ್ದೋ ಅವತ್ತು. ದೂರದಲ್ಲಿ ಕೋಳಿ ಕೂಗಿ ಶಬ್ದ ಇತ್ತು. ನನಗೆ ಸಂಪೂರ್ಣವಾಗಿ ಹೆಚ್ಚಾಯ್ತು. ಆ ಕಡೆ ತಿರುಗಿ ನೋಡಿದ್ರೆ ಮಂಚು ಪೂರ್ತಿಯಾಗಿ ಕವಿದಿತ್ತು. ಎಲ್ಲ ಅಸ್ಪಷ್ಟವಾಗಿತ್ತು. ಒಂದು ದೋಣಿ ಕೇಳ್ತಾ ಇದ್ದಿದ್ದು ನನ್ನ ಅನುಭವ ಬಂತು. ವಿಚಿತ್ರವಾದಂತಹ ಅದು ಶೂನ್ಯದ ಕೇಳ್ತಾ ಇದ್ದಂತೆ. ಹೇಳಿಲ್ಲ, ಕೆಳಗಿಲ್ಲ, ಹಿಂದಿಲ್ಲ, ಮುಂದಿಲ್ಲ. ಹೌದು, ಹಿಂದಿಲ್ಲ ಮುಂದಿಲ್ಲ. ದೇವರೇ, ಈ ಅಪಶಕುನ ಸುದ್ದಿ ಸುಳ್ಳು ಆಗಬಾರ್ದೆ. ಹೌದಾ? ಹಾಗಾದ್ರೆ ನಡೀರಿ, ಇದು ನಿಜಾನ ಅಲ್ವಾ ಅಂತ ನೋಡಿ ಬರೋಣ. ಒಳ್ಳೆದು. ಬನ್ನಿ ಬಾಬುಜಿ.
ಹೇಳಿ ಬಾಬು, ಆತ ಹೊರಟು ಹೋಗಿದ್ದಾರೆ. ಹೇಳಿ. ಯಾರು ಮಲ್ಲಿಕ? ಯಾರು ಹೊರಟೋಗಿದ್ದಾರೆ? ಮೃತ್ಯು. ಆತನ ಕೋಣೆಗೆ ಹೋಗಿ ನೋಡ್ಕೊಂಡು ಬಂದೆ. ಆತನ ಕೋಣೆ ಖಾಲಿ ಆಗಿದೆ ಬಾಬು. ಅವ್ರ ಚೀಲ ಮತ್ತೊಂದು ಯಾರೂ ಇಲ್ಲ ಅಲ್ಲಿ. ಬೆಳಗಿನ ಜಾವ ಮನೆ ಬಾಗಿಲು ಹಾರು ಹೊಡೆದಿದ್ದಂತೆ ಬಾಬು. ನನ್ನ ಮಾತು ನಂಬಿ ಬಾಬು, ಆತ ಹೊರಟು ಹೋಗಿದ್ದಾನೆ. ಬಾಗಿಲು ತಟ್ಟಿದ್ರೆ ನೀವು ಬಾಗಿಲು ತೆಗಿತಾ ಇಲ್ಲ. ಒಳಗಿಂದ ಚಿಲ್ಕ ಬೇರೆ ಹಾಕೊಂಡಿದ್ದೀರ. ಏನ್ ಅನಾಹುತ ಆಯ್ತು ಅಂತ ಹೆದರಿ ನಡುಗಿ ಹೋಗಿದ್ದೆ ನಾನು. ಸದ್ಯ ದೇವ್ರ ದಯೆ ಏನು ಆಗಿಲ್ಲ ನಿಮ್ಗೆ. ಬಾಬು ಬಾಬು, ನನ್ನ ಮಾತು ಕೇಳಿ. ಆತ ಹೊರಟು ಹೋಗಿದ್ದಾನೆ. ಆತ ಮೃತ್ಯು ಅಲ್ಲ, ಸಾಧಾರಣ ವಂಚಕ ಅಷ್ಟೇ. ನಿಮ್ಮನ್ನ ಮೋಸ ಮಾಡ್ಲಿಕ್ಕಾಗಿಲ್ಲ ಅಂತ ಇಲ್ಲಿಂದ ಕಬ್ಬಿಗಿದ್ದ. ಸತ್ಯ, ನಿಮ್ ಮೇಲ್ ಬಂದಿದ್ದ ವಿಪತ್ತು ಪರಿಹಾರ ಆಗಿದೆ. ನಾನು ಆಟದಲ್ಲಿ ಸೋತಿಲ್ಲ. ಯಾವಾಗ ಸೋತ್ರಿ ಬಾಬು? ನಿನ್ನೆ ರಾತ್ರಿಯೂ ಅಲ್ಲ, ಬೆಳಕು ಹರಿಯುವುದರಲ್ಲಿ ಇಲ್ಲ ಬಾಬು, ನಮ್ ಒಳಗ್ ಬಂದಾಗ ಮೈ ಮೇಲೆ ಪ್ರಜ್ಞೆ ಕೂಡ ಇರಲಿಲ್ಲ. ಆಟದಲ್ಲಿ ಸೋಲಲಿಕ್ಕೆ ಹೇಗ್ ಸಾಧ್ಯ? ಮಂಕು ಬುದ್ಧಿ ಎಷ್ಟಿದಾನಷ್ಟೇ ನಿಮ್ ಮೇಲೆ ಅವನು. ಇಲ್ಲ ಮನೆ, ನಾನು ಸೋತಾಗ ಸಂಪೂರ್ಣ ಜಾಗೃತಿ ವ್ಯವಸ್ಥೆ, ನನ್ನ ಮೈ ಮನಸ್ಸು ಕೂಡಿಯೇ ಒಪ್ಪಿಕೊಂಡಿದ್ದು ನಾನು ಸೋತೆ. ಅವನು ಎದ್ದು ಬಂದ, ನನ್ನಲ್ಲಿ ಲೀನವಾದ. ಸುಳ್ಳು. ಆತ ಪರಾರಿ ಆದ ನಂತರ ಎದ್ದು ಬಾಗಿ ಚೀಲ ಹಾಕೊಂಡಿದ್ದೀರ ನೀವು. ನಾನು ಅವನೊಂದಿಗೆ ದೋಣಿಯಲ್ಲಿ ಅವನು ಕಾಶಿಗೆ ಅಭಿಮುಖವಾಗಿ, ನಾನು ವಿಮುಖವಾಗಿ. ಎಲ್ಲವೂ ಮರೆಯಾಯಿತು. ಆಕಾಶ, ಗಾಳಿ, ಚುಕ್ಕಿ, ವಾಸನೆ, ಮಂಜು, ಯಾವುದೇ ಗಡಿಗಳಿರಲಿಲ್ಲ, ಯಾವುದೇ ಗುರುತುಗಳಿರಲಿಲ್ಲ, ಯಾವುದೇ ಗಲ್ಲಿಗಳಿರಲಿಲ್ಲ. ಹಾದಿಯರು ಹತ್ತು ಮೇಲಿತ್ತು ಮಲ್ಲಿಕ, ಹತ್ತು ಮೇಲಿತ್ತು. ಹೋಗು ಮಲ್ಲಿಕ, ನನ್ನಿಂದ ಬರಬೇಡ, ನನ್ನಿಂದ ದೂರ ಹೋಗು ಮಲ್ಲಿಕ. ಬಾಬು, ಹೊರಗಡೆ ಜನ ಕಾಯ್ತಿದ್ದಾರೆ. ಗೋಸ್ವಾಮಿಗಳು ಬಂದಿದ್ದಾರೆ, ನಟರುಗಳು ಬಂದಿದ್ದಾರೆ. ನಾಳೆ ನಾಟಕೋತ್ಸವ ಪ್ರಾರಂಭವಾಗಬೇಕು. ಹೇಳಿ ಬಾಬು, ಹೇಳಿ. ನಾಟಕ ಮಾಡಿಸುವಂತೆ ಹೇಳಿ ಬಾಬು. ಬಾಬು ತಗೊಳ್ಳಿ, ನಿಮ್ಮ ಲೇಖನವನ್ನಾದ್ರೂ ಮುಂದುವರಿಸಿ ಬಾಬು. ಅದು ಅರ್ಧಕ್ಕೆ ನಿಲ್ಲುವುದು ಅನಿವಾರ್ಯವಲ್ಲಿಲ್ಲ. ಸಾವಿತ್ರಿ ಸಾವನ್ನ ಗೆಲ್ಲುವುದು, ನಚಿಕೇತನು ಯಮನನ್ನು ಗೆಲ್ಲುವುದು ಅದು ಪುರಾಣಗಳಲ್ಲಿ ಮಾತ್ರ ಸಾಧ್ಯ, ವಾಸ್ತವದಲ್ಲಿ ಅಲ್ಲ. ನನ್ನ ಗಂಟನ್ನು ಮಾಡುತ್ತೇನೆ, ಸ್ವಲ್ಪ ಕುಡಿಯಲು ಹೇಳ್ಕೊಡ್ತೀಯ? ತಗೊಳ್ಳಿ ಬಾಬು. ಬಾಬು, ನನಗೆ ಹೆದರಿಕೆ ಆಗುತ್ತಿದೆ. ನಿಮ್ಮ ತಮ್ಮನನ್ನಾದ್ರೂ ಕರೆದು ಬರ್ತೀನಿ. ನೀನು ಕರೆಯಬೇಕಾದಿಲ್ಲ ಮಲ್ಲಿಕ, ಅವರೇ ಬರುತ್ತಾರೆ. ಅವರು ಬರುವುದಕ್ಕಿಂತ ಮುಂಚೆ ನೀನು ಇಲ್ಲಿಂದ ಹೋಗುವಾಗ ಬಾಗಿಲು ಹಾಕಿಕೊಂಡು ನಾನು ನಿದ್ರೆಯಲ್ಲಿದ್ದೇನೆ, ಎಬ್ಬಿಸಿಬಿಡುತ್ತ ಹೇಳುವ. ಹೋಗು ಮಲ್ಲಿಕಾ. ಹಾಗೆಯೇ ಮಾಡುತ್ತೇನೆ. ಅತೀಂದ್ರಿಯದ ಅನುಭವದ ಬಗ್ಗೆ ಅವರು ಮಾತನಾಡುತ್ತಿದ್ದಾಗ
ನನಗೆ ಭಯವಾಗಬೇಕಿತ್ತು, ಸಂಕಟವಾಗಬೇಕಿತ್ತು, ಅಥವಾ ಅಳು ಬರಬೇಕಿತ್ತು. ಹಾಗಾಗಲಿಲ್ಲ. ಹಾಗಾಗದೆ ರೋಮಾಂಚನವಾಯಿತು. ಪಾತ್ರ ಕೇಳೋಣ ಅಂತ ಹೋಗಿದ್ದೆ, ನೀವಿನ್ನು ಹೇಳ್ಸು ಕಡೆ ಅನ್ಬಿಟ್ಟಿದ್ದೆ. ಆದ್ರೂ ಹೀಗ್ ಮಾಡಿದ್ರೆ ತಂಗಂಡಿರ್ಲಿಲ್ಲ. ಇದೇ ಸಯ ವಯಸ್ಸು ಅವ್ರದು. ಯಾವ ಬಾಯಲ್ಲಿ ವಿಷ ಮುಟ್ಟು ಸುಭಾಷಣೆ ನಿಜವೇ ಆಗ್ಬಿಡ್ತು. ಬೋಲ ಸಂಸ್ಕಾರ ಎಷ್ಟಾಗ್ತದೆ ಗೊತ್ತಾಯ್ತು ಬೋಲ. ಹೊಸ ಮಳೆ ಸಂಜೆ ಆಗ್ಬೋದು ಅನ್ಸುತ್ತೆ. ನೆಂಟರಿಷ್ಟು ಬರೋರು ಬರ್ತಾನೆ ಇದ್ದಾರೆ. ಅಂತ್ಯ ಸಂಸ್ಕಾರಕ್ಕಿಂತ ಬರ್ತಿರೋ ಜನ ಇನ್ನು ಬರ್ತಾನೆ ಇದ್ದಾರೆ. ಹೊಸ ಮಳೆ ಸಾವನಲ್ಲೂ ತನ್ನದೇ ಆಟ ಸಾಧಿಸ್ಬಿಟ್ಟ ಅವನು. ಮಹಾನ್ ಧೈರ್ಯವಂತ ಅವನು. ನೋಡಿ, ನಾನು ಹೀಗೆ ಹೇಳ್ತೀನಿ ಅಂತ ಯಾರು ಬೇಜಾರಾಗ್ಬೇಡಿ. ನಾವೆಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಲೇಬೇಕು. ಮುಂದೇನು ಮಾಡೋದು ಅಂತ ಒಂದು ತೀರ್ಮಾನ ಮಾಡಲೇಬೇಕು. ಅಯ್ಯೋ, ಇನ್ನೆಲ್ಲಿ ನಾಟಕೋತ್ಸವ? ಕಾಶಿಯಲ್ಲಿ ನಾಟಕನೂ ಇಲ್ಲ, ಉತ್ಸವನೂ ಇಲ್ಲ. ನಿಜ, ನಾಟಕ ಸಾಯಿ, ಎಲ್ಲ ಸಾಯಿ. ಸಂಬಳೆ ಹೀಗೆ ನಿಂತ್ಬಿಟ್ರೆ ಹೇಗೆ ಹೇಳಿ? ನಿಖರವಾಗಿ ಏನಾದ್ರು ಒಂದು ನಿರ್ಧಾರ ತಗೊಳ್ಳಿ. ಮುಂದೆ ಏನ್ ಮಾಡೋದು ಅಂತ ಹೇಳಿ ಸಂಬಳೆ. ಸವಂತ ಮುಂದಕ್ಕೆ ಹಾಕೋಣ. ಎಷ್ಟು ದಿನ ಅಂತ ಮುಂದಕ್ಕೆ ಹಾಕೋದು? ನೀವ್ ಹೇಳೋದು ನಿಜವೇ. ಉತ್ಸವಕ್ಕೋಸ್ಕರ ಮುಂಗಡ ಕುಟ್ಟದಿದೆ, ಕೊಡೋದು ಇದೆ, ತಗೊಳ್ಳೋದು ಇದೆ, ಸಾಮಾನು ಸರಂಜಾಮುಗಳು ಬಂದು ಬಿದ್ದಿದೆ. ಏನ್ ಮಾಡ್ಬೇಕಂತ ನನಗೆ ಒಂದು ಒಳಿತಾ ಇಲ್ಲ. ನೀವಾದ್ರೂ ಹೇಳಿ, ಏನ್ ಮಾಡ್ಬೇಕಂತ ನೀವ್ ಹೇಳಿ. ತಲೆ ಸಿಡಿತಾ ಇದೆ. ಬಾಬುಜಿ ಅವ್ರು ಬದುಕಿದ್ರೆ ಏನ್ ಹೇಳ್ತಾ ಇದ್ರು ಯೋಚನೆ ಮಾಡಲ್ಲ. ಮಧ್ಯೆ ಬಾಯಿ ಆಗ್ತಿದೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಏನಂದ್ರೆ ಈ ನಾಟಕೋತ್ಸವನ ಇಲ್ಲಿಗೆ ನಿಲ್ಲಿಸ್ಬೇಡಿ, ಆಯ್ತಾ? ನಾನು ಹೇಳೋದು ಅದೇ, ನಾಟಕೋತ್ಸವ ನಿಲ್ಬಾರ್ದು ಅಂತ. ಈ 13 ದಿನಗಳಂತೂ ಕಳೆದು ಆಮೇಲೆ ಒಂದು ಒಳ್ಳೆ ದಿನ ನೋಡಿ ನಾಟಕೋತ್ಸವನ ಮಾಡ್ಬಿಡಿ. ನಿಜ ಶಿವಪ್ರಸಾದ್ ನಿಜವೇ. ಎಲ್ಲಿ ಮಂಜಿನಿ ಕಾಣ್ತಾ ಇಲ್ಲ? ಅವಳಿಂದ ಬರೋದು ಅನುಮಾನನೇ. ಯಾಕೆ? ವಿಧವಾಶ್ರಮದಿಂದ ಹೊರಗೆ ಹಾಕ್ಬಿಟ್ಟು ಏನು ಇದಕ್ಕಿದ್ದಾಗೆ ಆಗ್ದವರು ಚಾಡಿ ಹೇಳಿದ್ರು. ಹುಡುಗಿ ಬೀದಿ ಪಾಲಾದ್ಲು. ಈಗಲಿದ್ದಾಳ ಅವಳು? ರಾಧೇಶ್ಯಾಮ ಮಂದಿರದಲ್ಲಿ ಕೂರಿಸ್ಕೊಂಡಿದ್ದೀನಿ. ಬಾಬುಜಿ ಹೀಗ್ ಮಾಡ್ಬೋದಾರೆ ಅಂತ ನಾನು ಅನ್ಕೊಂಡಿರ್ಲೇ ಇಲ್ಲ. ಚೇಚೆ, ನನಗೆ ಯಾಕೆ ಕೇಳಲ್ಲ ನೀವು? ಈಗ ಹೇಳಿ ಆಯ್ತಲ್ಲ, ಎಲ್ಲರೂ ಸೇರಿ ಏನಾದ್ರು ತೀರ್ಮಾನ ಮಾಡೋಣ. ಗೋಸ್ವಾಮಿ, ಮುಖ್ಯವಾಗಿ ಹುಡುಗ ಮದುವೆ ಮಾಡ್ಬೇಕು. ಅದಕ್ಕೂ ಮುಂಚೆ ಗೋಲನಿ ಮುಂದೆ ಕೆಲಸ ನೋಡ್ಬೇಕು, ಆಯ್ತಪ್ಪ? ಅಲ್ಲಿವರೆಗೂ ನಾವು ಮಿಶ್ರ ಮಂಜರಿ ಸ್ವಲ್ಪ ದಿನ ನಿಮ್ ಮನೇಲಿ ಇರ್ಲಿ. ಮಂಗಳ ಒಪ್ತಾಳ? ಮಂಗಳ ಹೋಗ್ತಾನೆ ಸ್ವಾಮಿ. ಮೊದಲಿಂದ ನೋಡಿಬ್ರು ಸ್ನೇಹಿತರಲ್ವಾ? ಹಂಗಾದ್ರೆ ನೀನು ಮಂಗಳ ಒಪ್ಸು. ಬೋಲ, ಹೋಗಿ ಮಂಜರಿ ಕರ್ಕೊಂಬ. ಇಲ್ಲಿಗೆ ಬೇಡ, ನೀನು ಮಿಶ್ರ ಮನೆಗೆ ಕರ್ಕೊಂಡು. ಸರಿ ಗೋಸ್ವಾಮಿ? ಬೇಡ ಬೇಡ, ಅವ್ನ್ ಬೇಡ, ನಾನು ಹೋಗ್ತೀನಿ. ಓ,
ಸರಿ ಸರಿ, ಇಂಥ ಕೆಲಸಕ್ಕೆ ಹೆಂಗಸರೇ ಸರಿ. ನೀನು ನೋಡಿ ನೋಡಿ, ನಾನು ಎಲ್ಲ ತಯಾರಿ ಮಾಡ್ಬರ್ತೀನಿ. ನಾಟಕೋತ್ಸವ ಮಾತ್ರ ನಿಲ್ಬೋದು. ಗೌತಮ್ಗಳೇ, ಆಯ್ತು, ಹೋಗು ಮಿಶ್ರ, ಮಾಡೋಣ. ಓಸಂಬಳೆ ನಾವು ಹೋದ್ರೆ ಹೇಳ್ತೀವಿ, ನಾಟಕೋತ್ಸವ ಮಾತ್ರ ನಿಲ್ಲಿಸ್ಬೇಡಿ. ಬೇಕಿದ್ರೆ ನಾವು ನಿಮ್ ಜೊತೆ ಆಗಿರ್ತೀವಿ. ಹೌದು, ಎಲ್ಲರೂ ಸೇರ್ಲೇಬೇಕು. ಎಲ್ಲರ ಜೊತೆಯಾಗಿ ರಂಗಭೂಮಿನ ಮುಂದೆ ನಡೆಸಬೇಕಾಗಿದೆ. ರಂಗಭೂಮಿ ನಿಂತ ನೀರಲ್ಲ, ಅದು ನಮಗೆ ಭಾಷೆ ಕಲಿಸಿದೆ, ವ್ಯಕ್ತಿತ್ವ ಕಲಿಸಿದೆ, ಸಂಸ್ಕಾರ ಕಲಿಸಿದೆ. ಇಂಥ ರಂಗಭೂಮಿನ ಹಲವು ಕಲೆಗಳ ತೊಟ್ಟಿರು ಅಂತಾರೆ. ಇಂಥ ರಂಗಭೂಮಿ ಗಂಗೆಯಷ್ಟೇ ಪವಿತ್ರವಾಗಿದೆ. ಆ ಪವಿತ್ರತೆನ ಹಾಗೆ ಕಾಕೋಣ. ಯಾವುದೇ ರಾಜಕೀಯ ಸಿದ್ಧಾಂತಗಳು ಕಲಬೆರಕೆ ಮಾಡದ ಹಾಗೆ ಕಾಪಿಡೋಣ. ನಡಿ ಉತ್ಸವ. ಆಟದಲ್ಲಿ ಸೋತದ್ದು ಅವರಲ್ಲ, ನಾನು. ತನ್ನ ಕೊನೆ ಕ್ಷಣಗಳನ್ನಾದರೂ ನನ್ನ ಜೊತೆ ಹಂಚಿಕೊಂಡೆ, ಅಷ್ಟೇ ಸಾಕು. ನಾನು ಧನ್ಯ. ಅವರ ಬದುಕನ್ನು ಅವರು ಬದುಕಿದರು, ನನ್ನ ಬದುಕನ್ನು ನಾನು ಬದುಕಬೇಕಿದೆ. ನನ್ನ ಹಾದಿಯು ಹತ್ತು ಮೀರುವ ತನಕ ಹಠ ಮಾಡಿ ಬದುಕುತ್ತೇನೆ. ನನ್ನ ಹಾದಿಯು ಹತ್ತು ಮೀರುವ ತನಕ ಹಠ ಮಾಡಿ ಬದುಕುತ್ತೇನೆ ನಾನು. ಸಂಗಾತಿ ಸಂಗವು ಎಲ್ಲಿವರೆಗೆ ಕಾಯುಗಳು ಜೀವ ಬಿಡುವವರೆಗೆ, ವಾತ್ಸಲ್ಯವರೆಗೂ ಕರೆಯುವವರೆಗೆ. ಸಾಗುನಿ ಸಾಗುನಿ ಒಂಟಿಯಾಗಿ ಬಲಿದಿಂದ ನಾವೇ ಒಬ್ಬಂಟಿಯಾಗಿ ಒಬ್ಬಂಟಿಯಾಗಿ. ನನ್ನ ಹೆಸರು ಸಿದ್ದರಾಮ್ ಕೊಪ್ಪರ್ ಅಂತ ಹೇಳಿ. ಲಾವಣಿಕಾರನ ಪಾತ್ರದಲ್ಲಿ ಶ್ರೀ, ಗೋಲನ ಪಾತ್ರದಲ್ಲಿ ನವೀನ್ ಗೌಡ, ಮಲ್ಲಿಕಾಳ ಪಾತ್ರದಲ್ಲಿ ತನುಶ್ರೀ, ಬಾಬುಜಿ ಪಾತ್ರದಲ್ಲಿ ಸಂತೋಷ್, ರೋಹಿತಿನ ಪಾತ್ರದಲ್ಲಿ ಪವರ್, ಕಾಲಿಚರಣ ಪಾತ್ರದಲ್ಲಿ ಸುರೇಶ್, ವಿಷ್ಣುನ ಪಾತ್ರದಲ್ಲಿ ಕಾರ್ತಿಕ್, ನಾನು ಗರಗಸ ಪ್ರದೀಪ್, ನಾನು ಮರಗಸ ಕಿಟಿ, ನಾನು ಲೀಲಾವತಿ ಪಾತ್ರದಲ್ಲಿ ಮಹಾಲಕ್ಷ್ಮಿ, ಲಾವಣಿಕೋಳಿ ಪಾತ್ರದಲ್ಲಿ ನಾಗರಾಜನ್ ಒಟ್ಗಲ್, ರಾಜಾ ಶಿವಪ್ರಸಾದ್ನ ಪಾತ್ರದಲ್ಲಿ ಸತ್ಯ ದೊಡ್ಡಮನಿ, ಮಂಜರಿ ಪಾತ್ರದಲ್ಲಿ ಸೌಮ್ಯ ಕೃಷ್ಣ, ಎಲ್ಲರಿಗೂ ಬಂದು